ಓ ಬಂದ್ರಾ ಫ್ರೆಂಡ್ಸ್, ಬನ್ನಿ. ಇವತ್ತು ನಿಮಗೋಸ್ಕರ ಸೂಪರ್ ಆಗಿರೋ ಟಾಪಿಕ್ ತಂದಿನಿ. ಅದೇನಂತ ಅಂದ್ರೆ, ಪಾಪ ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು, ಮತ್ತೆ ನನ್ನ ವಿಡಿಯೋಸ್ಗೂ ಕಮೆಂಟ್ ಆಗ್ತಿದ್ರು, ಭರತ್ 4000 ವಾಚ್ ಅವರ್ಸ್ ನಾನು ಕಂಪ್ಲೀಟ್ ಮಾಡಬೇಕು, ಸ್ವಲ್ಪ ಟಿಪ್ಸ್ ಹೇಳು ಅಂತ. ಓಕೆ, ಹೇಳೋಣ. ಅದಕ್ಕೇನಿಲ್ಲ, ನಮ್ಮ ಕನ್ನಡ ಕಮ್ಯುನಿಟಿ ಉದ್ಧಾರ ಆಗಬೇಕು. ತುಂಬಾ ಜನ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಹೌದು, ನಾವು ಅಟ್ಲೀಸ್ಟ್ ಕರೆಕ್ಟಾಗಿ ಅವ್ರನ್ನ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟು ನಡೆಸೋಣ. ಬಟ್ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ಅರ್ಥ ಆಯ್ತಾ? ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಈ ಸ್ಟೆಪ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಯೂಸ್ಫುಲ್ಲೇ ಇಲ್ಲ. ಓಕೆ, ನೀವು ಹೇಳ್ದಂಗೆ ಮಾಡ್ದೋ ಆಗಲಿಲ್ಲ ವಾಚ್ ಅವರು ಅಂತ ಹೇಳ್ಬೇಡಿ, ಸರಿ ಅಲ್ವಾ? ಯಾಕಂದ್ರೆ ಒಂದು ಸ್ಕೂಲ್ 10-15 ನಿಮಿಷ ನಿಮ್ಗೆ ಟೈಮ್ ಇರಲ್ವಾ ವಿಡಿಯೋ ನೋಡೋಕ್ಕೆ? ಅರ್ಧಂಬರ್ಧ ನೋಡ್ತೀರಾ, ಅರ್ಧಂಬರ್ಧ ನಾಲೆಜ್. ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಫುಲ್ಲು ಸ್ಕೂಲ್ಗೆ ಹೋದ್ರೆ ಏನು ಆವಾಗ ಒಂದು ನಾಲೆಜ್ ಸಿಗುತ್ತೆ ನಿಮಗೆ. ಅದು ಬಿಟ್ಬಿಟ್ಟು ನೀವು ಒಂದು ತಿಂಗಳಿಗೆ 2 ದಿವಸ ಸ್ಕೂಲ್ಗೆ ಹೋದ್ರೆ ನಿಮ್ಗೆ ಪಾಠ ಅರ್ಥ ಆಗುತ್ತಾ? ಹಂಗೇನೆ ಇದನ್ನು ವಿಡಿಯೋ ಪೂರ್ತಿ ನೋಡ್ಬಿಟ್ಟು ನೀವು ಕ್ಲೀನಾಗಿ ಎಕ್ಸಾಮಲ್ಲಿ ಬರ್ದು ಪಾಸ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲ, ಫೇಲ್ ಆಗ್ತೀರಾ. ಯೂಟ್ಯೂಬಲ್ಲಿ 90% ಜನ ಹಿಂಗೆ ಫೇಲ್ ಆಗ್ಬಿಟ್ಟು ಲಾಸ್ಟಿಗೆ ಯೂಟ್ಯೂಬ್ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ರದು. ಅದಕ್ಕೆ ಹೇಳ್ತಿರೋದು, ಫಸ್ಟ್ ಕಲಿಯೋದನ್ನ ಕಚ್ಕಟ್ಟಾಗಿ ಕುತ್ಕೊಂಡು ಇಂಟ್ರೆಸ್ಟಾಗಿ ಕಲೀರಿ. ನೀವೇ ಯೂಟ್ಯೂಬರ್ಗಳಾಗಿ ಇನ್ನೊಬ್ಬ ಯೂಟ್ಯೂಬರ್ದು ವಿಡಿಯೋ ನೋಡಿ ಕಲೀಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ವಿಡಿಯೋನ ಯಾರು ನೋಡ್ತಾರೆ ಸರಿಯಾಗಿ, ಅಲ್ವಾ? ಯಾಕಂದ್ರೆ ನೀವು ಕಲ್ತಿರೋದು ಅರ್ಧ ಬರ್ಧ, ನೀವು ಮಾಡೋದು ಅರ್ಧ ಬರ್ಧ, ಯಾರಿಗೆ ಇಷ್ಟ ಆಗುತ್ತೆ ಅಲ್ವಾ? ನಿಮ್ಮ ಸೆಲ್ಫ್ ನೀವೇ ನೋಡ್ಕೊಳ್ಳಿ ಒಂದ್ಸತಿ ವಿಡಿಯೋನ. ಏನೇನು ತಪ್ಪು ಮಾಡ್ತೀರಾ? ತಮ್ಮನೇಲಿ ಸರಿಯಾಗಿ ಮಾಡಕ್ಕೆ ಬರಲ್ಲ, ವಿಡಿಯೋ ಎಡಿಟಿಂಗ್ ಸರಿಯಾಗಿ ಮಾಡಲ್ಲ, ಎಲ್ಲ ಏನು ಮಾಡಲ್ಲ. ಅವೆಲ್ಲ ನೋಡಿ ಕಲಿಬೇಕು, ಕುತ್ಕೊಂಡು ಇಂಟ್ರೆಸ್ಟಾಗಿ ನೋಡ್ಬೇಕು. ನೀವು ಇಂಟ್ರೆಸ್ಟಾಗಿ ನೋಡಿದಾಗೇನೆ, ಇಲ್ಲಿ ಇಂಟ್ರೆಸ್ಟ್ ಕೊಟ್ಟು ಯಾರಿಗೆ ಮನಸ್ಸು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಲ್ಲ, ಆವಾಗಲೇ ಅವನಿಗೆ ವಿದ್ಯೆ ಬುದ್ಧಿ ಎಲ್ಲ ಒಲಿಯೋದು, ಇಲ್ಲಾಂದ್ರೆ ಒಲಿಯಲ್ಲ. ಯೂಟ್ಯೂಬು ಅಷ್ಟೇ, ಇಲ್ಲೆಲ್ಲ ಒಂದು ಟ್ರಿಕ್ಸ್ ಇರುತ್ತೆ, ಏನು ಎಲ್ಲ ತಿಳ್ಕೊಬೇಕು. ಹೇಗೆ ತಮ್ನೇಲ್ ಮಾಡೋದು, ಹೇಗೆ ಅಟ್ರಾಕ್ಟ್ ಮಾಡಬೇಕು, ಹೇಗೆ ಜನ ಕರೆಸ್ಬೇಕು, ವಿಡಿಯೋ ನೋಡೋ ಥರ ಮಾಡಬೇಕು, ಕ್ಲಿಕ್ ಕೊಡೋ ಥರ ಮಾಡಬೇಕು, ಆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇಕ್ಕಿ ಲಾಸ್ಟ್ ಗಂಟೆ ಎತ್ಕೊಂಡು ಹೋಗ್ಬೇಕು. ಇದೆಲ್ಲ ಒಂದು ಟ್ರಿಕ್ಸ್, ಒಂದು ವಿದ್ಯೆ. ಅದನ್ನ ಒಂದು ಟ್ರಿಕ್ಸ್ನ ಕ್ಲೀನಾಗಿ ಕಲ್ತ್ಬಿಟ್ರೆ ನೀವು ಈಸಿಯಾಗಿ ಮಾಡೋದು. ಹೇಗೆ ಮ್ಯಾಜಿಕಲ್ ಟ್ರಿಕ್ಸ್ಗಳು ಇರುತ್ತಲ್ಲ, ಆ ಥರನೇ ಯೂಟ್ಯೂಬು ಕೂಡ. ಅದನ್ನ ನೀವು ಕಲೀಲಿಲ್ಲ ಅಂದರೆ ಒಂದು ಸ್ಕ್ರಿಪ್ಟ್ ಬರೆಯೋದಿರೋದು, ಅದೆಲ್ಲ ತುಂಬ ಈಗ ಕಲಿಯೋದಿದೆ. ಸುಮ್ಮನೆ ಏನೋ ಒಂದು ಎತ್ಕೊಂಡು ಏನೋ ಒಂದು ವಿಡಿಯೋ ಮಾಡಾಕ್ಬಿಡ್ತೀರಾ, ಎಲ್ಲಿಂದ ಬರುತ್ತೆ ವ್ಯೂಸ್ ಅಲ್ವಾ? ಫಸ್ಟ್ ಇದನ್ನ ಕಲೀರಿ. ಬರತ್ತಾ ಅದನ್ನೇ ಹೇಳೋದು. ನೀವು ತಮ್ನೇಲು, ಟೈಟಲು ಮತ್ತು ವಿಡಿಯೋ ಕ್ವಾಲಿಟಿ, ಎಡಿಟಿಂಗ್ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಕಣ್ಣು ಮುಚ್ಕೊಂಡು ನಿಮ್ಮ ವಿಡಿಯೋ ಹೋಗುತ್ತೆ. ಪಾಯಿಂಟ್ 1. ಇನ್ನು ಪಾಯಿಂಟ್ 2 ಬರ್ಬೇಕಂದ್ರೆ, ಆಕ್ಚುಲಿ ಪಾಯಿಂಟ್ 1 ಹೇಳ್ಬೇಕಂದ್ರೆ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ವಿಡಿಯೋ ಹೆಂಗೆ ಮಾಡ್ರು ಹೋಗ್ಬಿಡುತ್ತೆ. ಅದೃಷ್ಟ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಕಷ್ಟಪಟ್ಟು ನೋಡಿ, ನಾವು ಕಷ್ಟಪಡ್ತಿದ್ದೀವಲ್ಲ, ಬರುತ್ತೆ ವಿಡಿಯೋ ಯಾರು ನೋಡಲ್ಲ ಅಷ್ಟಾಗಿ. ಚಿಕ್ಕ ಹುಡುಗ ಏನು ಮಾಡ್ತಾನೆ, ಚಿಕ್ಕ ಹುಡುಗ ಏನು ಮಾಡ್ತಾನೆ, ಕಷ್ಟ ಬಂದಾಗ ಈ ಚಿಕ್ಕ ಹುಡುಗನ ಹತ್ರನೇ ಬರ್ತೀರಾ. ಏನು ಹೆಲ್ಪ್ ಮಾಡು ಬರತ್ತೆ, ಸಾರಿ ಬರತ್ತೆ, ಹೆಲ್ಪ್ ಮಾಡು ಬರತ್ತೆ, ನೀನು ವಿಡಿಯೋ ನೋಡ್ತೀನಿ, ನೀನು ಸಬ್ಸ್ಕ್ರೈಬರ್ ಬರತ್ತೆ ಅಂತ ಡವ್ ಮಾಡ್ಕೊಂಡು ಬರ್ತೀರಾ. ಹಿಂಗೆಲ್ಲ ಮಾಡ್ತೀರಾ, ನಮ್ಗೆ ಅರ್ಥ ಆಗುತ್ತೆ. ಬಟ್ ಆದ್ರೆ ನಾವು ನಿಮ್ಮ ಥರ ಅಲ್ಲ, ಹೆಲ್ಪ್ ಮಾಡೇ ಕಳಿಸ್ತೀವಿ. ಯಾಕಂದ್ರೆ ಮೇಲೆ ಒಬ್ಬ ಇರ್ತಾನಲ್ವಾ, ನೋಡ್ತಾ ಇರ್ತಾನೆ, ಅವ್ನಿಗೆ ಇದಾಗಬಾರ್ದು. ನಾವು ಇಲ್ಲಿ ಬದುಕೋದು ಕರೆಕ್ಟಾಗಿ ಬದುಕಬೇಕು. ಇಲ್ಲಿ ಇರೋದು 3 ದಿವಸ ಚೆನ್ನಾಗಿ ಬದುಕ್ಬಿಟ್ಟು ಹೋಗ್ಬೇಕು. 4 ಜನಕ್ಕೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟು 4 ಜನಕ್ಕೆ ಒಳ್ಳೆ ವ್ಯಕ್ತಿ ಅನ್ನೋ ಥರ ಹೋಗ್ಬೇಕು ಅನ್ನೋದೇ ಅವ್ನು ಕಲ್ಸ್ಕೊಟ್ಟಿರೋದು ನಾವು. ಅರ್ಥ ಆಯ್ತಾ? ಯಾರು ಕೊಡ್ತಾರೆ ನಿಮ್ಗೆ 24/7 ನಂಬರು ಕೊಟ್ಟು ಹೆಲ್ಪ್ ಮಾಡ್ತಾ ಇದೀವಲ್ವಾ? ಅರ್ಥ ಮಾಡ್ಕೊಬೇಕು. ಅದೇ ಬೇರೆಯವ್ರಿಗೆ ಕಾಲ್ ಮಾಡೋರು ಬೈತಾರೆ, ಯಾರು ಕೊಟ್ಟಿದ್ದಾರೆ ದೊಡ್ಡ ಯೂಟ್ಯೂಬರ್ಸ್ಗಳು ನಿಮ್ಗೆ ನಂಬರು, ಎಲ್ಲಿ ಈಸ್ಕೊಡಿ ನೋಡೋಣ ನಂಬರ್ನ. ಒಬ್ರು ಕುತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದಾರೆ ನೋಡಿ. ನಾಳೆ ಎಲ್ಲ ನಾಡ್ದು ನೆಕ್ಸ್ಟ್ ಒಬ್ರು ಬರ್ತಿದ್ದಾರೆ, ಅದು ವಿಡಿಯೋ ಬರುತ್ತೆ ನಿಮಗೆ. ವಿಡಿಯೋ ಬಂದ್ಮೇಲೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರ ಚಾನಲ್ ಎಷ್ಟು ಕಷ್ಟದಲ್ಲಿತ್ತು, ಹೇಗೆ ಕ್ಲಿಯರ್ ಮಾಡೋದು, ಹೇಗೆಲ್ಲ ಸಾಲ್ವ್ ಆಯಿತು ಅಂತ. ಓಕೆನಾ? ಬನ್ನಿ, ಈಗ ಜಾಸ್ತಿ ಇವ್ರು ವಿಡಿಯೋ ನೋಡಲ್ಲ, ಲಾಂಗ್ ವಿಡಿಯೋ ಅಲ್ವಾ? ಹೋಗ್ಬಿಡೋಣ. ಈಗ ಹೋಗ್ತಾ ಇದೀವಿ. ಯಾವನಕ್ಕೆ ಇವ್ರು ಏನು ಹೇಳಿದ್ರು? ವಾಚ್ ಅವರ್ ಟಿಪ್ಸ್. ಈಗ ಹೋಗೋಣ. ಭರತನ ಚಾನಲ್ಗೆ ಹೋಗ್ತೀನಿ. ಓಕೆ, ಫಸ್ಟ್ ತೋರಿಸೋದೆ ನನ್ನ ಮಗನ ಚಾನಲಿಂದಾನೇ ತೋರಿಸ್ತೀನಿ ನಿಮ್ಗೆ ಆವಾಗ ಕ್ಲೀನಾಗಿ ಅರ್ಥ ಆಗುತ್ತೆ ನಾವೆಲ್ಲ ಏನೇನು ಮಾಡಿದೀವಿ ಅಂತ. ನೀವು ಫಸ್ಟ್ ಚಾನಲ್ ನೋಡೋದು ಹಿಂಗೆ ಅಂತ ತಿಳ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಅದಕ್ಕಿಂತ ನೋಡಿ, ಚಾನಲ್ ಅಂದರೆ ಓಮ್ ಬರುತ್ತೆ. ಓಮ್ ಅಂದರೆ ಈಗ ಬರ್ತಾ ಇಲ್ಲ. ನೀವು ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ಬರುತ್ತೆ. ಫಸ್ಟ್ ಓಮ್ ಇತ್ತು, ಇಲ್ಲ ನಮ್ದೆಲ್ಲ ಇತ್ತು ನೋಡಿ. ವಿಡಿಯೋ ಲಾಂಗ್ ವಿಡಿಯೋ ಮಾಡಿದ್ರೆ ವಿಡಿಯೋ ಆಪ್ಷನ್ ಓಪನ್ ಆಗುತ್ತೆ, ಶಾರ್ಟ್ ವಿಡಿಯೋ ಮಾಡಿದ್ರೆ ಶಾರ್ಟ್ ಆಪ್ಷನ್ ಓಪನ್ ಆಗುತ್ತೆ, ಲೈವ್ ವಿಡಿಯೋ ಮಾಡಿದ್ರೆ ಲೈವ್ ಆಪ್ಷನ್ ಓಪನ್ ಆಗುತ್ತೆ, ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ, ಪೋಸ್ಟ್ ಮಾಡಿದಾಗ ಪೋಸ್ಟ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಮಾನಿಟೈಸೇಷನ್ ಆದರೆ ಇದು ಸಿಗುತ್ತೆ. ಇದು ಅಲ್ವಾ, ನಮಗೆ ಸ್ಟೋರ್ಸ್ ಅಂತ ಸಿಗುತ್ತೆ. ನಿಮ್ಗೆ ಮಾನಿಟೈಸೇಷನ್ ಆಗಿಲ್ಲ ಅಂದ್ರೆ ಸಿಗಲ್ಲ. ಈಗ ಇಷ್ಟ ಆಯ್ತು. ಈಗ ನಾವು ಬರೋಣ ಫಸ್ಟ್ ಆಫ್ ಆಲ್ ಪ್ಲೇ ಲಿಸ್ಟ್ಗೆ. ಓಕೆ, ಪ್ಲೇ ಲಿಸ್ಟ್ನ ನೀವು ಮಾಡಲೇಬೇಕು ವಿಡಿಯೋಗಳು ಅಪ್ಲೋಡ್ ಮಾಡಿದಾಗೆಲ್ಲ. ಈಗ ಮೊದಲನೇದು, ಈಗ ಒಂದು ಯಾವುದೋ ಒಂದು ಪ್ಲೇ ಲಿಸ್ಟ್ಗೆ ಹೋಗ್ತೀನಿ ನೋಡಿ. ಸುಮಾರು 8 ವಿಡಿಯೋ ಇದೆ. ಈ ಪ್ಲೇ ಲಿಸ್ಟ್ಗೆ ಹೋದಾಗ ಮೊದಲೇದು ಈಗ 12 ನಿಮಿಷದ ಒಂದು 11 ನಿಮಿಷ 28 12 ನಿಮಿಷ ಇಟ್ಕೊಳ್ಳಿ. ಈ ವಿಡಿಯೋನ ಪ್ಲೇ ಮಾಡ್ತೀನಿ.
ಪ್ಲೇ ಮಾಡಿದಾಗ ನೋಡಿ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ, ಕ್ಲೀನಾಗಿ ನೋಡಬೇಕು, ಸ್ಟೆಪ್ಸ್ ಮಿಸ್ ಮಾಡಬೇಡಿ. ಓಕೆ, ಕ್ವಾಲಿಟಿ ಏನು ಮಾಡ್ತೀನಿ ನಾನು ಕಮ್ಮಿ ಮಾಡ್ಕೊತೀನಿ, ಯಾಕಂದ್ರೆ ಇಂಟರ್ನೆಟ್ ಕಮ್ಮಿ ಯೂಸ್ ಆಗಲಿ. ಇದು ಇಂಟರ್ನೆಟ್ನ ಕಮ್ಮಿ ಯೂಸ್ ಮಾಡುತ್ತೆ, ರಿಡ್ಯೂಸ್ ಮಾಡುತ್ತೆ. ನಿಮಗೆ ತುಂಬಾ ಕ್ವಾಲಿಟಿ ಕೊಟ್ಟಾಗ ಇಂಟರ್ನೆಟ್ ಜಾಸ್ತಿ ಬೇಕಾಗುತ್ತೆ. ನೋಡಿ ಮೇಲೆ ಆಗ್ತಾ ಇದೆ ನೋಡಿ, ಸ್ಲೋಲಿ ಬರ್ತಾ ಇದೆ ಈಗ ಇಂಟರ್ನೆಟ್. ಫಾಸ್ಟ್ ಆಗಿ ಬಂದು ಬೇಗ ಇಂಟರ್ನೆಟ್ ಖಾಲಿ ಆಗ್ಬಿಡುತ್ತೆ. 1.5 GB ಇದ್ರೆ ಸಾಕು, ನೀವು ಫುಲ್ ಡೇ ಓಡಿಸ್ಬೋದು ಒಂದು ಸ್ಮಾರ್ಟ್ ಫೋನಲ್ಲಿ. ಇದು ಮಾಡ್ದಾ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಮಾಡಬೇಕು, ಸ್ಪೀಡು, ಪ್ಲೇಬ್ಯಾಕ್ ಸ್ಪೀಡ್ ಬಂದ್ಬಿಟ್ಟು ಫುಲ್ ಸ್ಲೋ ಮಾಡ್ಬಿಡ್ತೀನಿ. 0.25 ಅಂದರೆ ಆಲ್ಮೋಸ್ಟ್ 4 ಪಟ್ಟಿರೋದನ್ನ ಏನಾದ್ರು ಕಾಲ್ 4 ಇರುತ್ತಲ್ವ, ಒಂದರಲ್ಲಿ ನಾನು ಕಾಲ್ ಭಾಗ ಮಾಡ್ಬಿಟ್ಟಿದ್ದೀನಿ. ಅಂದರೆ ನೋಡಿ, ಕಾಲ್ ಭಾಗ ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ಸ್ಲೋಲಿ. ಆಯ್ತಾ, ಇನ್ನು ನೆಕ್ಸ್ಟ್ ಏನು ಮಾಡೋಣ, ಮತ್ತೆ ಆಪ್ಷನ್ಗೆ ಹೋಗಿ ಅವರೇಜ್ ಮಾಡ್ಬಿಡ್ತು, 1 ನಿಮಿಷ ಸ್ಕಿಪ್ ಮಾಡೋಣ. ಓಕೆ, ಈಗ ಹೋಗಿ ಏನು ಮಾಡೋಣ, ಅಡಿಷ್ನಲ್ಗೆ ಹೋದರೆ ಲೂಪ್ ವಿಡಿಯೋ, ಇದನ್ನ ನೀವು ಕ್ಲಿಕ್ ಕೊಟ್ಬಿಡಿ. ಲೂಪ್ ವಿಡಿಯೋ ಅಂದ್ರೆ ಏನಂದ್ರೆ, ಈ ವಿಡಿಯೋ 4 ಸತಿ ಪ್ಲೇ ಆಗುತ್ತೆ. ಅಂದರೆ 11 ನಿಮಿಷದ್ದು ನಿಮ್ಗೆ ಎಷ್ಟು ತೊಗೊಳುತ್ತೆ, ಆಲ್ಮೋಸ್ಟ್ 45 ನಿಮಿಷ ಗಂಟ ತೊಗೊಳುತ್ತೆ. 44 ನಿಮಿಷ 44 ನಿಮಿಷ ಆದ್ಮೇಲೆ 4 ವಾಚ್ ಅವರ್ ಸಿಕ್ತು ನಿಮಗೆ. ಪ್ಲಸ್ ಲೂಪ್ ಮಾಡಿದ್ರೆ ಮತ್ತೆ ಅದೇ ನಿಮ್ಗೆ ಬೇಕಾದ್ರೆ ಈ ಫೋನ್ ಚಾರ್ಜ್ ಹಾಕ್ಬಿಟ್ಟು ನೀವು ಇಂಟರ್ನೆಟ್ ಆಗ್ತಾ ಇದ್ರೆ 500 ವರ್ಷ ಬೇಕಾದ್ರೆ ಓಡ್ತಾ ಇರುತ್ತೆ ಈ ಫೋನ್ ಬದುಕಿದ್ರೆ. ಅರ್ಥ ಆಯ್ತಾ? ಲೂಪ್ ಆಗ್ತಾನೆ ಇರುತ್ತೆ ವಿಡಿಯೋ. ಓಕೆ, ಅಲ್ಲಿ ನೀವು ಸ್ಟಾಪ್ ಮಾಡೋ ಗಂಟ ಸ್ಟಾಪ್ ಆಗಲ್ಲ, ಫೋನ್ ಡೇಟಾ ಬೇಕು, ಇಲ್ಲ ನೀವು ಸ್ಟಾಪ್ ಮಾಡಬೇಕು, ಅಲ್ಲಿ ಗಂಟ ಇದು ಓಡ್ತಾನೆ ಇರುತ್ತೆ ಇಂಟರ್ನೆಟ್ ಇದ್ರೆ. ನೆನಪಲ್ಲಿ ಇಟ್ಕೊಳ್ಳಿ, ಇದು ಲೂಪ್ ಅಂತಾರೆ. ಅದೇ ವಿಡಿಯೋ ಮತ್ತೆ ಪ್ಲೇ ಆಗ್ತಾ ಇರೋದಕ್ಕೆ ಲೂಪ್ ವಿಡಿಯೋ ಮಾಡೋದು ಅಂತ ಹೇಳ್ತೀವಿ. ಈ ಆಪ್ಷನ್ ಮಾಡಿದ್ರೆ ನಿಮಗೆ ಬೇಗ ವಾಚ್ ಅವರ್ ಸಿಕ್ಬಿಡುತ್ತೆ. ಸರಿನಾ? ಸಿಕ್ಬಿಡುತ್ತಾ? ಇಲ್ಲ, ಇದೆಲ್ಲ ಫೇಕ್ ಮೆಥಡ್ಸ್. ಕೇಳಿದ್ದು ಫುಲ್ ವಿಡಿಯೋ ನೋಡಿ ಅಂತ. ಇದು ಬಂದು ನಿಜವಾಗ್ಲೂ ಹೇಳ್ತೀನಿ, ವಾಚ್ ಅವರ್ ಸಿಗಲ್ಲ. ಇದು ಲೆಸ್ ಆಗುತ್ತೆ. ಇನ್ನ ನಿಮ್ಗೆ ಇದು ಫೇಕ್, ನಿಜ ಹೇಳ್ಬೇಕಂದ್ರೆ ಈ ರೀತಿ ಮಾಡಕ್ ಹೋಗ್ಬಿಡಿ. ಲೂಪ್ ಅನ್ನೋದು ಏನು ಕೊಟ್ಟಿದ್ದಾರೆ ಅಂದ್ರೆ, ಸ್ಮಾರ್ಟ್ ಟಿವಿಗಳಿರ್ಬೋದು, ಈ ಅಂಗಡಿಗಳಿರ್ಬೋದು, ಲೂಪ್ ಮಾಡಿ ಬಿಟ್ಟಿರ್ತಾರೆ. ನೀವು ಹೋಗಿ ನೋಡಿ, ಅದನ್ನ ಟಿವಿ ಅಂಗಡಿಗಳಿಗೆ, ಸೋನಿ ಟಿವಿ ಅಂಗಡಿ ಇಂದ ಸಾಮ್ಸಂಗ್ ಇದಕ್ಕೆಲ್ಲ ಹೋಗಿ ನೋಡಿ, ಲೂಪ್ ಮಾಡಿಬಿಟ್ಟಿರ್ತಾರೆ. ಅದು ಪ್ಲೇ ಆಗ್ತಾ ಇರುತ್ತೆ, ಅದೇ ಒಂದು ಇಮೇಜ್, ಒಂದು ಗಿಣಿ ಕುತ್ಕೊಂಡಿರೋದಾಗಿರೋದು, ಏನೋ ಒಂದು ಇಮೇಜ್ಗಳನ್ನ ಪ್ಲೇ ಮಾಡಿಬಿಟ್ಟಿರ್ತಾರೆ. ರೀಪ್ಲೇ ಅಂತಾನು ಹೇಳ್ತಾರೆ ಅದನ್ನ. ಅದು 2ನೇ ಆಪ್ಷನ್. ಅದನ್ನ ಪ್ಲೇ ಮಾಡಿಬಿಟ್ರೆ ಅದು ಪ್ಲೇ ಆಗ್ತಿರುತ್ತೆ. ಅದು ಟಿವಿ ಶೋರೂಮ್ಗಳಿಗೆ ಮಾತ್ರ ಬೆಸ್ಟ್. ಓಕೆನಾ? ನಮ್ಗೆಲ್ಲ ಇದು ವಾಚ್ ಅವರ್ ಮಾಡೋಕ್ಕೆಲ್ಲ ಕೊಟ್ಟಿರೋದು. ಫಸ್ಟ್ ಆಪ್ಷನ್. ಸ್ಲೋ ಆಪ್ಷನ್ ಏನು ಕೊಟ್ಟಿರೋದು ಅಂದ್ರೆ, ಏನಾದ್ರು ಈಗ ಫಾಸ್ಟಾಗಿ ಹೋಗುತ್ತೆ ಅಂದ್ರೆ ಅದೇನೋ ಇದು ಇರುತ್ತೆ, ಏನೋ ಮ್ಯಾಜಿಕ್ ಮಾಡ್ತಾರೆ ಅನ್ಕೊಳ್ಳಿ, ಅದನ್ನ ನಾವು ಚೆಕ್ ಮಾಡಬೇಕು. ಇವ್ರು ಲೂಪ್ ಅವಾಗ ಸ್ಲೋ ಮಾಡ್ಕೊಂಡಾಗ ತುಂಬಾ ಸ್ಲೋ ಕಾಣಿಸ್ದಾಗ ಕ್ಲೀನಾಗಿ ಗೊತ್ತಾಗುತ್ತೆ ಅವ್ರ ಕೈಯಲ್ಲಿ ಏನೋ ಮಾಡ್ತಾವ್ರ, ಟ್ರಿಕ್ಸ್ ಉಪಯೋಗಿಸಿದಾರ ಅಂತ. ಅದಕ್ಕೋಸ್ಕರ ಕೊಟ್ಟಿರೋದು ಅಷ್ಟೇ. ಇದಕ್ಕೆ ಹೋಗ್ಬಿಟ್ಟು ವಾಚ್ ಅವ್ರಿಗೆಲ್ಲ ಇದೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಇದು ಫೇಕ್. ಓಕೆನಾ? ಈಗ ಬರೋಣ ನಿಜವಾದ ವಾಚ್ ಅವ್ರು ಹೇಗೆ ಮಾಡೋದು ಸಾರ್, ಅದೆಲ್ಲ ಬಿಡಿ ಸಾರ್, ಇಷ್ಟೊತ್ತು ಏನು ಸರ್ ಹಿಂಗೆ ಹೇಳ್ಬಿಡ್ರಿ ಅಂತ ಹೇಳ್ಬಿಡಿ. ತುಂಬ ಜನ ಇದನ್ನ ಕೇಳ್ತಾ ಇದ್ರು, ಈ ಥರ ವಿಡಿಯೋ ಕಳಿಸಿ ನನಗೂ, ಹಿಂದಿ ಯೂಟ್ಯೂಬರ್ ಇರ್ಬೋದು, ಕನ್ನಡದಲ್ಲಿ ಯಾರೋ ಮಾಡಿದ್ರಂತೆ, ನೋಡಿ ಸರ್ ಆಗುತ್ತಾ ವಾಚ್ ಅವರು ಅಂತ. ನಿಜವಾಗ್ಲೂ ಇದೆಲ್ಲ ವಾಚ್ ಅವ್ರಿಗೆ ಸೂಟೇಬಲ್ ಅಲ್ಲ. ನಿಮ್ಮ ವಿಡಿಯೋ ಮತ್ತೆ ಲೂಪ್ ಆಯಿತು ಅಂದರೆ ನಿಮ್ಮ ವಾಚ್ ಅವ್ರ ಕೌಂಟೇ ಆಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಬನ್ನಿ ನಿಜವಾಗ್ಲೂ ಹೇಳ್ತೀನಿ, ನಿನ್ನೆ ತಾನೇ ಬರುತ್ತಾ ಲೈವ್ ವಿಡಿಯೋ ಮಾಡಿದ್ದ ಅಲ್ವಾ, ಬರತ್ ಲೈವ್ ಮಾಡೋದು ಹೆಂಗೆ ಅಂತ. ಲೈವ್ ಮಾಡಿ, ಈಗ ಈ ಮೊಬೈಲ್ ಲೈವ್ ಮಾಡ್ತಾ ಇದ್ದೀನಿ, ಈಗ ಬರುತ್ತೆ ಮೊಬೈಲ್ ಅನ್ಕೊಳ್ಳಿ. ಈ 5 ಮೊಬೈಲಲ್ಲಿ ಒಂದು ಮೊಬೈಲ್ ಆನ್ ಮಾಡಿ, ಯಾರು ಬರೋಲ್ಲ ಲೈವ್ಗೆ ಅಂದರೆ. ಲೈವ್ ಬಂದರೆ ಓಕೆ, ಲೈವ್ ಬಂದಿದ್ದಾರೆ ಅನ್ಕೊಳ್ಳಿ, ಯಾರೋ ಇಬ್ರು ಬರ್ತಾರೆ, 1 ಅವರ್ ಮಾಡಿ. 1 ಅವರ್ ಆದಮೇಲೆ ಆ ವಿಡಿಯೋನ ಪ್ರೊಸೆಸರ್ ಬಿಟ್ಟರೆ ಅಪ್ಲೋಡ್ ಆಗುತ್ತೆ. 1 ಅವರ್ ಆಗುತ್ತೆ ಪ್ರಾಪರ್ ಆಗಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿದ ತಕ್ಷಣ ಈ 5 ಮೊಬೈಲಲ್ಲಿ ಪ್ಲೇ ಮಾಡಿ. ಈಗ 1 ಅವರ್ಗೆ ಈ 5 ಅವರ್ ಅಲ್ಲಾಡಿ 1 ಅವರ್ 1-2 ಅವರ್ ಸಿಕ್ಕಿರುತ್ತೆ ನಿಮಗೆ. ಈಗಿಲ್ಲ 5 ಅವರ್ ಎಷ್ಟಾಯ್ತು, 5 ಅವರ್ಗೆ 5 ಅವರ್ ಸಿಗ್ತಾ ನಿಮಗೆ, ಅಲ್ಲೊಂದು ಸೇರಿಸಿ 6 ಅವರ್ ಸಿಕ್ತು. ಹೀಗೆ 1 ವಾರ ಡೈಲಿ ಮಾಡ್ಕೊಂಬನ್ನಿ. ಬೆಳಗ್ಗೆನೋ ಸಾಯಂಕಾಲ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಅವಾಗ, ರಾತ್ರಿ 10 ಗಂಟೆಗೋ 11 ಗಂಟೆಗೋ ಹಿಂಗೆ ಮಾಡ್ಕೊಂಬನ್ನಿ, ಇಲ್ಲ ಬೆಳಗ್ಗೆ ಹೊತ್ತು ಪ್ಲೇ ಮಾಡಿ. ಓಕೆನಾ? ಇದು ಹಿಂಗೆ ಸಿಕ್ತಿರುತ್ತಲ್ಲ, 1 ವಾರ ಪೂರ್ತಿ ಲೈವ್ ಮಾಡ್ತಿರಲ್ಲ, ಆ ಲೈವ್ನ ಪ್ಲೇ ಲಿಸ್ಟ್ ಹೋಗಿ ನೋಡಿ. ಲೈವ್ ಪ್ಲೇ ಲಿಸ್ಟ್ ಬರತ್ತಾ ಮಾಡಿದ್ದೇನೆ, 31 ಒಟ್ಟಿಗೆ ಹಾಕಿದ್ದೇನೆ. ನೀವು ಹಂಗೆ ಹಾಕ್ಬಾರ್ದು. ಲೈವ್ ಇದು ಪ್ಲೇ ಮಾಡಿದ್ರೆ 3 ದಿವಸ 4 ದಿವಸ ಪ್ಲೇ ಆಗುತ್ತೆ. ಇದು ವಾಚ್ ಅವರ್ ಸಿಗಲ್ಲ 2-3 ದಿವಸ ಪ್ಲೇ ಆದರೆ. ಪ್ಲೇ ಮಾಡಂಗೂ ಇಲ್ಲ ಆ ಥರ. ಮಿನಿಮಮ್ 12 ಅವರ್ ಮಾತ್ರ ಪ್ಲೇ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ. 12 ಅವರ್ ಆಗೋಷ್ಟು ಅಂದರೆ ವಾರಕ್ಕೆ 7 ದಿವಸ ಅಲ್ವಾ, 7 ದಿವಸದ ಲೈವ್ ಮಾಡಿದರೆ ಅಷ್ಟು 7 ಅವರ್ 8 ಅವರ್ ಆಗಿರುತ್ತೆ ಅನ್ಕೊಳ್ಳಿ. ಉದಾಹರಣೆ 7 ಅವರ್ ಆಗಿರುತ್ತೆ ಅನ್ಕೊಳ್ಳಿ, ದಿನ 1 ಅವರ್ ಅಂದರೆ 7 ಅವರ್ ಪ್ಲೇ ಲಿಸ್ಟ್ ಮಾಡಿಬಿಡಿ. ವೀಕ್ಲಿ ದಿಸ್ ವೀಕ್ ಪ್ಲೇ ಲಿಸ್ಟ್ ಅಂತ. ಓಕೆ, ಪ್ಲೇ ಲಿಸ್ಟ್ 1 ಅಂತ ಮಾಡಿಬಿಡಿ ಲಾಸ್ಟಲ್ಲಿ. ಮಾಡಿಬಿಟ್ಟು ಆ ಪ್ಲೇ ಲಿಸ್ಟ್ನ ಪ್ಲೇ ಮಾಡಿ 5 ಫೋನಲ್ಲಿ. ಎಷ್ಟು ಅವರ್ ಆಯಿತು? 7-5 35 ಅವರ್ ವಾಚ್ ಅವರ್. ಪ್ಲಸ್ 7 ವಾರದಿಂದ 7 ಅದೊಂದು 35 ವಾಚ್ ಅವರು, 70 ಅವರ್ ಆಗೋಯ್ತು ವಾಚ್ ಅವರು. ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀವಿ. 70 ಅವರ್ ವಾಚ್ ಅವರ್ ಸಿಗ್ತಾ 1 ವಾರಕ್ಕೇನೆ. ಇದೊಂದು ಪಾಯಿಂಟಾ. ಇನ್ನೊಂದು ಮತ್ತೆ ಅದನ್ನ ಪ್ಲೇ ಮಾಡಬೇಡಿ, ಮತ್ತೆ ವಾರ ಪೂರ್ತಿ ಮಾಡಿ. ಇನ್ನೊಂದು ಪ್ಲೇ ಲಿಸ್ಟ್ ಮಾಡಿ. ಆ ಪ್ಲೇ ಲಿಸ್ಟ್ನ ಪ್ಲೇ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು ಯಾವುದೋ ಹೊಸ ಮೊಬೈಲ್ ಸಿಕ್ತು ಅಂದ್ರೆ ಮಾಡಿ, ಹೊಸ ID ಸಿಕ್ತು, ಹೊಸ ಮೊಬೈಲ್ ನಂಬರ್ ಸಿಕ್ತು, ಅಥವಾ ನಿಮ್ಮ ಫ್ರೆಂಡ್ ಸಿಕ್ತು ಅಂದ್ರೆ ಪ್ಲೇ ಮಾಡಿ, ಅಲ್ಲೂ ಸಿಗುತ್ತೆ ವಾಚ್ ಅವರ್. ಓಕೆ, ಮತ್ತೆ ಪ್ಲೇ ಮಾಡಬೇಡ್ದು, ವಾಚ್ ಅವರ್ ಸಿಗಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ವರ್ಷ ಬಿಟ್ಟಿನೇ ಪ್ಲೇ ಮಾಡಬೇಕು ವಾಚ್ ಅವರ್ ಬೇಕು ಅಂದ್ರೆ. ಆ ರೂಲ್ಸ್ ತಿಳ್ಕೊಳ್ಳಿ ಫಸ್ಟ್. 1 ವರ್ಷ ಆದ್ಮೇಲೆ ಮತ್ತೆ ವಿಡಿಯೋ ಪ್ಲೇ ಮಾಡಿದ್ರೆ ಬರುತ್ತೆ ನೋಡಿದ್ದೀರಾ ಅನ್ಕೊಳ್ಳಿ, ಮತ್ತೆ 1 ವರ್ಷ ಬಿಟ್ಟು ವಿಡಿಯೋ ನೋಡಿ, ಅದೇ ವಿಡಿಯೋನೇ
ವಾಚ್ ಅವರ್ ಸಿಗುತ್ತೆ ನಿಮ್ಗೆ, Views ವ್ಯೂಸ್ ಸಿಗುತ್ತೆ, ಅದರಿಂದ ಒಂದು ಅರ್ನಿಂಗ್ ಇದ್ರೆ ಅರ್ನಿಂಗು ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದೆಲ್ಲ ನಿಮ್ಗೆ ಗೊತ್ತೇ ಇಲ್ಲ, ಎಲ್ಲಿ ಯಾರು ಹೇಳ್ಕೊಡ್ತಾರೆ ನಿಮ್ಗೆ ಇವೆಲ್ಲ? ಯಾರು ಬಿಡಿಸಿ ಹೇಳ್ಕೊಡಲ್ಲ. ಈ ರೀತಿಯಾಗಿ ಮಾಡಿ 100% ನೀವು ವಾಚ್ ಅವರು 3 ತಿಂಗಳಿಂದ ಅಥವಾ 4 ತಿಂಗಳೊಳಗೆ ಈ ಒಂದು 5 ಮೊಬೈಲ್ ಇದ್ರೆ ನಿಮ್ಮ ಮನೇಲಿ 5 ಜನ 6 ಜನ ಇದ್ರೆ ಅವ್ರ ಕೈಲಿ ಮೊಬೈಲ್ ಇದೆ, ಸ್ಮಾರ್ಟ್ ಫೋನ್, ಇಷ್ಟೇ ಸಾಕು. ಈಸಿಯಾಗಿ ಲೆಕ್ಕ ಹಾಕೊಳ್ಳಿ. ವಾರಕ್ಕೆ 70 ಅವರ್ 100 ಅವರ್ ವಾಚ್ ಅವರು ಲೈವ್ ವಿತ್ ವಿಡಿಯೋನು ಹಾಕಿರ್ತಾರೆ, ಲಾಂಗ್ ವಿಡಿಯೋನು. ಅದರಲ್ಲೂ ಸ್ವಲ್ಪ ಜನ ನೋಡ್ತಾರೆ, ಅದರಲ್ಲೂ ಪ್ಲೇ ಮಾಡಿ. ವಿಡಿಯೋ ಹಾಕಿದಿಷ್ಟ ನೀವು ವಿಡಿಯೋ ಹಾಕಿ ಒಂದು 10-15 ನಿಮಿಷ ಸುಮ್ಮನೆ ರೀ. ಅದಾದ್ಮೇಲೆ ಸರ್ಚ್ ಮಾಡ್ಬಿಟ್ಟು ವಿಡಿಯೋನ ಪ್ಲೇ ಮಾಡಿ. ಸರ್ಚ್ ಎತ್ಕೊಂಡು ಹೋಗ್ಬಿಡುತ್ತೆ, ಯೂಟ್ಯೂಬ್ ಸಜೆಷನ್ಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಯೂಟ್ಯೂಬ್ ಸಜೆಷನ್ ಮಾಡೋ ಸ್ಟಾರ್ಟ್ ಮಾಡ್ತಂದ್ರೆ ಆ ವಿಡಿಯೋ ಚೆನ್ನಾಗಿತ್ತು, ತಮ್ನಿಲ್ ಚೆನ್ನಾಗಿತ್ತು, ಟೈಟಲ್ ಚೆನ್ನಾಗಿತ್ತು ಅಂದ್ರೆ ವಿಡಿಯೋ ಪಕ್ಕಾ ವೈರಲ್ ಆಗಿಬಿಡುತ್ತೆ ನಿಂತು. ಒಂದು ವಿಡಿಯೋನೇ ಸಾಕು. ಓಕೆನಾ? ಈ ಟ್ರಿಕ್ಸ್ಗಳು ಬೆಸ್ಟ್ ಟ್ರಿಕ್ಸು, ಯಾರು ಹೇಳ್ಕೊಟ್ಟಿಲ್ಲ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ವಾರಕ್ಕೆ ಒಂದ್ಸತಿ ಲೈವ್ ಮಾಡಿರೋದನ್ನ ಪ್ಲೇ ಲಿಸ್ಟ್ ಮಾಡಿ. ವಾರದ್ದು ಒಟ್ಟಿಗೆ 50 ಮಾಡಿರ್ತೀನಿ, 150 ಮಾಡಿರ್ತೀನಿ. ಪ್ಲೇ ಲಿಸ್ಟ್ ಮಾಡ್ಬಿಟ್ರೆ ಯಾರು ಪ್ಲೇ ಮಾಡೋ ವಾಚ್ ಅವರ್ ಸಿಗಲ್ಲ. ಯಾಕಂದ್ರೆ ಅಲ್ಲಿ ಫೋನ್ ಬಂದ್ರೆ ಕಟ್ ಆಯ್ತು ಅಂದ್ರೆ ಮುಗೀತು. ಹೌದು. ಅದಕ್ಕೆ ನೈಟಲ್ಲಿ ಪ್ಲೇ ಮಾಡಿಬಿಡಿ ಆರಾಮಾಗಿ. ಅರ್ಥ ಆಯ್ತಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ. ಸಾಕು 7 ಅವರ್ 8 ಅವರ್ ಪ್ಲೇ ಆಗಬೇಕು. 12 ಅವರ್ ಮೇಲೆ ಪ್ಲೇ ಆಯ್ತು ಅಂದ್ರೆ ವಾಚ್ ಅವರ್ ಸಿಗಲ್ಲ, ಕೌಂಟ್ ಆಗಲ್ಲ. ಯಾಕಂದ್ರೆ ಯೂಟ್ಯೂಬ್ ರೆಕಗ್ನೈಸ್ ಮಾಡ್ಬಿಡುತ್ತೆ. 12 ಅವರ್ ಗಂಟೆ ಈ ಫೋನ್ ಇದೊಂದೇ ಲೈವ್ ಪ್ಲೇ ಮಾಡಿಬಿಡ್ತಾನೆ ಪ್ಲೇ ಲಿಸ್ಟ್ ನ. ಯೂಟ್ಯೂಬ್ ಅದು ಕೂಡ ಆಲ್ಗೋರಿದಮ್ ಕಂಡಿಡಿದು ಬಿಡುತ್ತೆ. ಈಗೆಲ್ಲ ಬಂದ್ಬಿಟ್ಟಿದೆ, ಅರ್ಥ ಮಾಡ್ಕೊಳ್ಳಿ. ತುಂಬಾ ಸ್ಮಾರ್ಟ್ ಆಗಿದೆ. ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನೇನು ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋ ಮೊದಲಿಂದ ಹಾಕೊಂಡು ನೋಡಿ. 1 ಸತಿ ಅಲ್ಲ 2 ಸತಿ ನೋಡಿ, 2 ಸತಿ ಇಲ್ಲ 3 ಸತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹೇಳಿದ ತಾಳಿಯಾನು ಬಾಳಿಯಾನು, ತಾಳ್ಮೆ ಇರಬೇಕಿಲ್ಲಿ. ಯೂಟ್ಯೂಬ್ ನಲ್ಲಿ ಬಂದಿದ್ದಷ್ಟೇ ಏನಿಲ್ಲ, ನೀವು ಒಬ್ಬರೇ ನಾನು ಒಬ್ಬರೇ ಇಲ್ಲ. ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಬಂದ್ಬಿಟ್ಟಿದ್ದಾರೆ. ಏನು ಮನೆಗೆ ಒಬ್ಬ ಯೂಟ್ಯೂಬರ್ ಈಗ ಏನೋ ಒಬ್ಬ ಪರವಾಗಿಲ್ಲ, ನಾನೇ ನಿಮ್ ಮುಂದೆ ತೋರಿಸ್ದೆ 5 ಚಾನಲ್. ನಂತರ ಎಷ್ಟು ಜನ ಮಾಡಿದಾರೆ ನಿಮ್ಗೆ ಗೊತ್ತಿದೆ. ನೀವುಗಳೇ ಮಾಡಿರ್ತೀರ 3-4 ಐಡಿಗಳು, 3-4 ಚಾನಲ್ ಟ್ರೈಗಳು ಮಾಡಿರ್ತೀರಾ. ಎಲ್ಲ ಹಂಗಾಗಿರುತ್ತೆ. ಅರ್ಥ ಆಯ್ತಾ? ಇದ್ರಲ್ಲಿ ಸಕ್ಸಸ್ ಅದರಲ್ಲಿ ಸಕ್ಸಸ್ ಇದರಲ್ಲಿ ಅಂತ ಮಾಡ್ತಾ ಇರ್ತೀರಾ. ಒಂದೊಂದು ಒಬ್ಬೊಬ್ರೇನೆ 5 ಚಾನಲ್ 6 ಚಾನಲ್ ಮಾಡೋ ತರ ಆಗ್ಬಿಟ್ಟಿದೆ ಈಗ ಯೂಟ್ಯೂಬ್. ಫ್ಯೂಚರ್ ಹೇಳಕ್ಕಾಗಲ್ಲ ಅದು ಆಗುತ್ತೋ ಇಲ್ವೋ ನಿಲ್ಸ್ಬೋದು. ಅದಕ್ಕೆ ಹೇಳ್ತಿದ್ದೀನಿ, ಮಾಡ್ಕೊಳ್ಳಿ, ಮಾನಿಟೈಸೇಷನ್ ಮಾಡಿಸ್ಕೊಳ್ಳಿ. ವ್ಯೂಸ್ ಬಂದ್ರೇನೆ ದುಡ್ಡು ಯೂಟ್ಯೂಬ್ ಇಂದ. ಓಕೆನಾ? ಚೆನ್ನಾಗಿ ಅರ್ನಿಂಗ್ ಮಾಡಿ. ಏನೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂಡ್ಬಿಡೋದು, ಅಲ್ಲಿ ನೋಡ್ರೆ ಆಮೇಲೆ ವ್ಯೂಸೇ ಇರಲ್ಲ. ಎಲ್ಲಿಂದ $1 ಮಾಡೋಕ್ಕಾಗುತ್ತೆ? ಎಷ್ಟು ಜನ 4,000 5,000 10,000 ಕೊಟ್ಟು ಮಾಡಿಸ್ಕೊಂಡ್ಬಿಡ್ತೀರಾ? ಎಲ್ಲಿಂದ ಆಗುತ್ತೆ? ವ್ಯೂಸ್ ಬಂದ್ರೆ ನಿಮ್ಗೆ ದುಡ್ಡು ಅದು ಕೂಡ ತೋರಿಸ್ತೀವಿ ನೆಕ್ಸ್ಟ್ ಬೇರೆ ಕಮೆಂಟ್ ಅಲ್ಲಿ ಹಾಕಿ. ಎಷ್ಟು ವ್ಯೂಸ್ಗೆ ಎಷ್ಟು $1 ಕೌಂಟ್ ಆಗುತ್ತೆ ಅಂತ ಅದು ಕೂಡ ನಾವು ಲೈವ್ ಆಗಿ ವಿತ್ ಪ್ರೂಫ್ ನಿಮ್ ಮುಂದೆ ಇಡ್ತೀವಿ. ಓಕೆನಾ? ಅವಾಗ ನಿಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸೂಪರ್ ಆಗಿರೋ ತಗೊಂಡ್ಬಿಡ್ತೀನಿ ನಾನು ಬರೋದು ಕಂಟೆಂಟ್ನ. ಓಕೆ, ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಓಕೆನಾ? ಓಕೆ, ಬರೋದು ಇನ್ನು ಕ್ಲೋಸ್ ಮಾಡೋಣ ವಿಡಿಯೋನ. ಜಾಸ್ತಿ ಪುಂಗಿದ್ರೆ ಜಾಸ್ತಿ ವಿಡಿಯೋ ನೋಡೋದಿಲ್ಲ. ಸೊ ಇಷ್ಟಿಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಆಯ್ತು. ಒಬ್ಬರಿಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್, ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.